ಇನ್ನೊಂದ್ಸಲ ನೋಡ್ಬೋದು. ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಫಿಲಿಮು. ಫಸ್ಟ್ ಹಾಫು ಸ್ವಲ್ಪ ಬೋರಿಂಗ್ ಆಗುತ್ತೆ, ಸೆಕೆಂಡ್ ಹಾಫು ಸ್ವಲ್ಪ ಥ್ರಿಲ್ಲಿಂಗ್ ಆಗಿ ತುಂಬ ಚೆನ್ನಾಗಿದೆ. ಇನ್ನೊಂದು ಏನು ಇಷ್ಟಪಡ್ತೀನಿ ಅಂದರೆ ಕ್ಯಾಮ್ರಾ ವರ್ಕು ಎಕ್ಸಲೆಂಟಾಗಿ ಮಾಡಿದ್ದಾರೆ. ಸಾಂಗ್ಸ್ ತುಂಬ ಚೆನ್ನಾಗಿ, ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಮಾತಾಡೋ ಬಿ ಜಿ ಎಮ್ಮು ಕ್ಯಾಮ್ರಾ ವರ್ಕ್ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಬೇಕು ಹೊಸಬ್ರು ಮೂವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಈಗ ಫಸ್ಟ್ ಶೋ ಮುಗಿದಿದೆ, ಎಲ್ಲರೂ ಇಷ್ಟಪಟ್ಟು ನಮ್ಮ ಮೂವಿ ನೋಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕನ್ನಡ ಜನತೆ ತುಂಬ ಚೆನ್ನಾಗಿ ನಿಮ್ಮ ಕಡೆಯಿಂದ ಸಪೋರ್ಟ್ ಬರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಸ್, ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಖುಷಿ ಆಯಿತು ಫಸ್ಟ್ ಟೈಮ್ ನೋಡಿದ್ದು. ಪರ್ಫಾರ್ಮೆನ್ಸು ನಮ್ಮ ಹೀರೋದ ಜೊತೆಗೆ ನಾನು ಮಾಡಿರೋದು. ನೀವೆಲ್ಲ ನೋಡಿರ್ತೀರಾ, ಹೇಗೆ ಅನ್ನಿಸ್ತು ಅಂತ ನೀವು ಹೇಳಬೇಕಿದ ಮೇಲೆ. ಹೊಸಬ್ರನ್ನ ಕೈ ಬಿಡಬೇಡಿ, ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಟ್ಟಿದ್ದೀವಿ. ಆದಷ್ಟು ನಮಗೆಲ್ಲಾಗಿದ್ದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ, ಪ್ರಯತ್ನ ಪಟ್ಟಿದ್ದೀವಿ. ಒಳ್ಳೆ ಸಾಂಗ್ಸ್ ಇದೆ. ದಯವಿಟ್ಟು ಬಂದು ಎಲ್ಲ ಚಿತ್ರಮಂದಿರಗಳಲ್ಲಿ ಸಿನಿಮಾನ ವೀಕ್ಷಿಸಿ ನೋಡಿ. ಆಡಿಯನ್ಸ್ ಜೊತೆ ನೋಡಿ ಹೇಗೆ ಅನಿಸ್ತು? ಸಖತ್ ಖುಷಿ ಆಯಿತು. ಫಸ್ಟು ನಮ್ಮ ಸೀನ್ ಬಂದಾಗ ನಾನು ಹತ್ತಿದ್ದೀನಿ. ಒಂದಷ್ಟು ನನಗೂ ಪರ್ಸ್ನಲ್ಲಾಗಿ ಕನೆಕ್ಟ್ ಆಯಿತು. ಸೊ ರಿಯಲಿ ಈ ಥರ ನನಗೆ ಆಗಬೇಕಾಗಿತ್ತು. ಒಂದು ಈ ದಿನ ಬರಬೇಕಾಗಿತ್ತು, ಆ ದಿನ ಬಂದಿದೆ. ಇವ್ರಿಗೂ ಬಂದಿದೆ, ಹೊಸ್ದಾಗಿ ಹೀರೋ ಬಂದಿದ್ದಾರೆ. ಸೊ ಕನ್ನಡ ಇಂಡಸ್ಟ್ರಿ ದಯವಿಟ್ಟು ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡ್ಬೋದು, ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆ. ಸೊ ರೈಟ್ 2 ಬರುತ್ತೆ ಆ್ಯಕ್ಚುಲಿ. ನಮಸ್ಕಾರ. ಸೊ ಇವಾಗ ಮೂವಿ ರಿಲೀಸ್ ಆಗಿದೆ. ಸೊ ಎಲ್ರಿಗೂ ಆ್ಯಕ್ಚುಲಿ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು. ಇನ್ಮೇಲೂ ನೀವು ನಮಗೆ ಸಪೋರ್ಟ್ ಮಾಡಬೇಕು ಸರ್, ನಮ್ಮಂಥ ಹೊಸ ಆ್ಯಕ್ಟರ್ಸ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ನಾನು ಅನ್ಕೊತಿದ್ದೀನಿ. ಸೊ ದಯವಿಟ್ಟು ಎಲ್ಲ ಕನ್ನಡ ಜನರು ಬಂದು ನಮ್ಮ ಸಿನಿಮಾ ನೋಡಿ ಖುಷಿಪಟ್ಟು ಮತ್ತು ನಿಮ್ಮ ರೆಸ್ಪಾನ್ಸ್ ಆದಷ್ಟು ಬೇಗ ಹೇಳಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈ ಕಡೆ ಒಂದು ಹೇಳು ಸರ್. ಈ ಸಿನಿಮಾದಲ್ಲಿ ರಾಬರ್ಟ್ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಯಾರು OTTಗಾಗಿ ಮೊಬೈಲಾಗಿ ನೋಡೋಕೆ ಹೋಗ್ಬೇಡಿ, ಪೈರಸಿ ಮಾಡೋಕೆ ಹೋಗ್ಬೇಡಿ ಮೈನು. ಯಾಕಂದರೆ ಒಂದು ಹೊಸ ಟೀಮು 100% ನಾವೆಲ್ಲ ಎಫೆಕ್ಟ್ ಹಾಕಿರಿ. ಆಡಿಯನ್ಸು ಮತ್ತು ನಿಮ್ಗೆ ಎಷ್ಟು ನಮ್ಗೆ ಸಪೋರ್ಟ್ ಆಗಿರ್ತಾ ಅಷ್ಟು ಸಿನಿಮಾ ಇನ್ನೂ ನೆಕ್ಸ್ಟ್ ಸಿನಿಮಾ ಇನ್ನೇನು ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ಲ ನಮಗೆ. ಧನ್ಯವಾದ. ಚೆನ್ನಾಗಿದೆ. ಮ್ಯೂಸಿಕ್, ಸಾಂಗ್ಸು, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ, ನಮಸ್ತೆ ಎಲ್ಲರಿಗೂ. ಶಿಶಿರ್ ಅಂತ ರೈಡ್ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾಯಿದೆ. ಥಿಯೇಟ್ರಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಆಡಿಯನ್ಸ್ ಜೊತೆ ಈ ಫಿಲಮ್ನ. ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ತುಂಬ ಥ್ರಿಲ್ ಆಗ್ತಾಯಿದೆ. ಸೊ ಎಲ್ಲರಿಗೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ರೊಮ್ಯಾಂಟಿಕ್ ಸೀನ್ಸು ಚೆನ್ನಾಗಿದೆ. ಹಾಂ, ಸೂಪರ್ ಸರ್, ಚೆನ್ನಾಗಿದೆ. ಆ್ಯಕ್ಷನ್ ಸೂಪರ್, ಒಳ್ಳೆ ಹೀರೋ, ಒಳ್ಳೆ ಸೂಪರ್. ತುಂಬ ಚೆನ್ನಾಗಿದೆ. ಎಲ್ಲ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥದ್ದು. ಈ ಥರ ಸ್ಟೋರಿ ಬಂದಿರಲಿಲ್ಲ ಇಲ್ಲಿವರೆಗೂ. ನಾವು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ. ಫಸ್ಟು ಈಗ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ, ಫಸ್ಟ್ ಫಿಲಿಮ್ ಅವನು. ಬಟ್ ಏನು ಆ್ಯಕ್ಟಿಂಗ್ ಏನು ಗೊತ್ತಿಲ್ಲ ಅಂದರೂ ಮಾಡಿದ್ದಾನೆ. ಅದನ್ನು ಜನತೆ ಹೇಳಬೇಕು. ವೆರಿ ನೈಸ್ ಮೂವಿ, ವಾಸ್ ವೆರಿ ನೈಸ್. ಚೆನ್ನಾಗಿತ್ತು. ಅವರು ಹೀರೋಯಿನ್ ಫಾದರ್ ರೋಲ್ ಮಾಡಿದ್ದು ನಾನೇನೆ. ಸೊ ಆಬ್ವಿಯಸ್ಲಿ ಚೆನ್ನಾಗಿತ್ತು ಮೂವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಂದರೆ ಸುಮಾರು ಎಫೆಕ್ಟ್ಗಳು ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು. ಬಟ್ ಫಸ್ಟ್ ಫಿಲಿಮ್ಗೆ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ಥ್ಯಾಂಕ್ ಯು. ಸೂಪರ್ ನೋಡ್ಬೋದು, ಚೆನ್ನಾಗಿದೆ ಏನಿಲ್ಲ, ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು. ಸರ್, ಹೊಸ ತಂಡ, ಹೊಸ ಟೀಮು, ಹೊಸ ಪ್ರತಿಭೆಗಳು ಬೆಳೆಯೋದಕ್ಕೆ ಕನ್ನಡಾಭಿಮಾನಿಗಳು ಥಿಯೇಟ್ರಿಗೆ ಬಂದು ಮೂವಿ ವೀಕ್ಷಿಸಲಿ ಅಂತ ಹಾರೈಸ್ತೀನಿ. ನಾನು ಮಾತಾಡ್ಬೋದು. ಇವತ್ತು ರೈಡ್ ಸಿನಿಮಾ, ಸೊ ನೀವು ಮೊದಲ ಬಾರಿಗೆ ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ. ಹೌದು. ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದೀರಿ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಿ. ಹೌದು. ಸಿನಿಮಾ ಗೆದ್ದಿದೆ ಇವತ್ತು. ಹೌದು ಸರ್, ಜನ ನೋಡಬೇಕು, ಅವ್ರು ಹೇಳಬೇಕು ನಮಗೆ ಗೆದ್ದಿದೆ ಇಲ್ಲ ಏನು ಅಂತ. ಹೊಸ ಮುಖ, ಹೊಸ ಕಲಿಕೆ, ಇನ್ನು ಮಿಕ್ಕಿದೆಲ್ಲ ಜನಗಳು ಹೇಳಬೇಕು. ಆದಷ್ಟು ಬಂದು ಹೊಸ ಫಿಲಮು ಥಿಯೇಟ್ರಿಗೆ ಬಂದು ನೋಡಿದ್ರೆ ಇನ್ನೊಂದು ತೆಗೆಯೋದಕ್ಕೆ ಹುಮ್ಮಸ್ ಬರುತ್ತೆ ಅಂತ ಅನ್ನೋದು ನಾನು ಕೇಳ್ಕೊತೀನಿ. ಸಿನಿಮಾ ಸರ್,
ಬಟ್ ಏನಂದರೆ ಹೊಸ್ದಾಗಿ ತೆಗೆದಿದ್ದೀವಲ್ಲ, ಏನೋ ಒಂಥರ ಭಯ ಆಗೋ ಥರ ಮೂಮೆಂಟ್ ಎಕ್ಸೈಟು ನೋಡಿದಾಗ ಇದೆಲ್ಲ. ಯಾಕೆಂದರೆ ಫೀಲ್ಡು ಬಂದಿರಲಿಲ್ಲ. ಆದರೆ ಅಣ್ಣ ಬಂದು ಉದಯ ಟಿ ವಿ ಅಲ್ಲ, ತಮ್ಮ ಬಂದು ಉದಯ ಟಿ ವಿಲಿ ಕೆಲಸ ಮಾಡ್ತಾಯಿದ್ದ, ಅಣ್ಣ ಬಂದು ಪ್ರಸಾದ್ ಲೆವೆಲ್ ಕೆಲಸ ಮಾಡ್ತಾಯಿದ್ವು, ನಾನು ಬಂದು ಅರುಣ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇವತ್ತು ಬಂದು ದೇವರು ಭಗವಂತ ಈ ಲೆವೆಲ್ ತಂದುಬಿಟ್ಟಿದ್ದಾನಲ್ಲ, ಜನಗಳಿಗೆಲ್ಲರೂ ಬಂದು ಚೆನ್ನಾಗಿ ಇಲ್ಲ ನೋಡಿ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ನೀಡಿ. ಈ ಜೀವನದಲ್ಲಿ ಅದು ಮರೆಯೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ಮಗನೂ ಅವನು ಒಂದು ಹೊಸ ಹೊಸ ಕಲೆಗಳು ಇರುತ್ತೆ. ನಾವು ಪಾಪ ಏನು ಕೇಳಿದ್ರೆ ಸುಮ್ಮನೆ ಮನೇಲೆ ಇಟ್ಕೊಂಡಿರ್ತೀವಿ, ಓದಿಸ್ಕೊಂಡು ಅದು ಇದು. ಈ ಕಲೆಗೆ ಬಂದಾಗ ಅದಕ್ಕೊಂದು ನೆಲೆ ಸಿಕ್ತು ಅನ್ನೋದೇ ನನ್ನ ವಿಶ್ವಾಸ. ಕೆಲವೊಂದಷ್ಟು ರೊಮ್ಯಾಂಟಿಕ್ ಸೀನ್ಸ್ ನೋಡಿದಾಗ ನಿಮ್ಗೆ ಏನಾದ್ರು ಮುಜುಗರ ಆಯ್ತಾ ಸ್ಕ್ರೀನ್ ಮೇಲೆ? ಇಲ್ಲ, ಅಂಥ ಮುಜುಗರ ಏನಿಲ್ಲ. ಅವಾಗ ಫಿಲಮ್ ಶೂಟಿಂಗ್ ತೆಗಿಯುವಾಗ ನಾನು ಸೀದಾ ಮನೆಗೆ ಹೋದೆ. ಇಲ್ಲಿ ನೋಡಿದೆ, ಅಯ್ಯೋ ನನ್ನ ಮಗನ ಈ ಥರ ತೆಗೆದಿದ್ದೆ, ನಂಗೆ ಗೊತ್ತೇ ಇಲ್ವಲ್ಲ ನನಗೆ ಅಂದ್ಕೊಂಡು ಇವಾಗ ನೋಡಿದಾಗ ಒಂದು ಖುಷಿ ಆಯಿತು. ಥ್ಯಾಂಕ್ ಯು. ಇಲ್ಲಿ ನಮ್ಮ ಫ್ರೆಂಡ್ಗಳು ಸೂಪರ್, ಮೈಂಡ್ ಬ್ಲೋಯಿಂಗ್. ಲಾಸ್ಟ್ ಟ್ವಿಸ್ಟ್ ಅಂತೂ ಭಯಂಕರವಾಗಿದೆ, ಸೂಪರ್. ನೋಡಿ, ಸೂಪರ್ ಆಗಿದೆ ಮೂವಿ. ಸರ್ ತುಂಬ ಚೆನ್ನಾಗಿದೆ ಮೂವಿ, ಸ್ಟೂಡೆಂಟ್ ಎಲ್ಲ ಬಂದು ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಫಿಲಮ್, ನೋಡ್ಬೋದು ಸರ್. ನಾವು ನಮ್ಮ ಪಾರ್ಟ್ನರ್ನ ಎನ್ಕರೇಜ್ ಮಾಡೋಣ ಮತ್ತು ಮುಂದೆ ಇಂಥರ ಫಿಲ್ಮ್ಗಳನ್ನ ತೆಗೀಲಿ ಅಂತೇಳಿ ಪ್ರೋತ್ಸಾಹ ಮಾಡೋಣ ಅಂತ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಎಂಟರ್ಟೈನರು, ಥ್ರಿಲ್ಲರು ಎಲ್ಲ ಹರರ್ ಎಲ್ಲ ಇದೆ ಇದರಲ್ಲಿ. ಎಲ್ಲ ಕರ್ನಾಟಕ ಜೊತೆ ನೋಡಬೇಕು ಇದನ್ನು. ಸರ್ ನಮಸ್ಕಾರ. ಇದು ಕನ್ನಡ ಚಿತ್ರರಂಗದಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಪ್ರೊಡ್ಯೂಸರ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಏನೋ ಒಂದು ಹೊಸ್ದಾಗಿ ಪ್ರಯತ್ನ ಮಾಡಿದ್ದಾರೆ. ಮತ್ತು ಹೊಸ ಮುಖಗಳು, ಡೈರೆಕ್ಟ್ರು ಅಷ್ಟೇ ಏನೋ ಒಂದು ಹೊಸ ಪ್ರತಿಭೆಗಳ ಅವಕಾಶ ಕೊಟ್ಟಿದ್ದಾರೆ. ಸೊ ಕನ್ನಡ ಜನತೆಗೆ ರಿಕ್ವೆಸ್ಟ್ ಮಾಡೋದು ಅಷ್ಟೇ, ಬಂದು ಥಿಯೇಟ್ರಿಗೆ ಬಂದ್ಬಿಟ್ಟು ಇಂಥ ಪ್ರೊಡ್ಯೂಸರ್ನ ಉಳಿಸ್ಬೇಕು. ಅಂಥ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಏನಾಗಿದೆ ಅಂತಂದರೆ ಇತ್ತೀಚೆಗೆ ನೋಡ್ತಾ ಇದ್ದರೆ ಎಲ್ಲ ಪರಭಾಷಾ ಚಿತ್ರಗಳಿಗೆ ಹೋಗೋದು, ಇದು ಮಾಡೋದು, ಆಮೇಲೆ ಎಲ್ಲ ಮೊಬೈಲ್ಗಳಲ್ಲಿ ನೋಡೋದು. ದಯವಿಟ್ಟು ಏಕೆಂತಂದರೆ 3 ತಿಂಗಳು 4 ತಿಂಗಳು ತುಂಬ ಶ್ರಮ ಬಿದ್ದಿದ್ದಾರೆ. ಇವ್ರ ಹಿಂದೆ ಚಿತ್ರತಂಡ ಇದು ಮಾಡಿರ್ತಾರೆ. ತಮ್ಮದೆಲ್ಲ ಪ್ರೋತ್ಸಾಹ ಇದನ್ನೆಲ್ಲ ಇದು ಮಾಡಿ ಜನಗಳಿಗೆ ಕಲಿಸಿ ಆದಷ್ಟು ಚಿತ್ರಮಂದಿರಕ್ಕೆ ಬಂದು ಇಂಥವ್ರಿಗೆಲ್ಲ ಒಂದು ಪ್ರೋತ್ಸಾಹ ಕೊಟ್ಬಿಟ್ಟು ಇನ್ನೂ ಇವ್ರ ಬ್ಯಾನರಲ್ಲಿ ಇನ್ನೂ ಸಾಕಷ್ಟು ಕನ್ನಡ ಮೂವಿನ ತೆಗೆಯೋದಕ್ಕೆ ಒಂದು ಪ್ರೋತ್ಸಾಹ ಆಗಲಿ ಅಂತ ಅಂದ್ಬಿಟ್ಟು ಕನ್ನಡ ಜನರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ತುಂಬ ಥ್ಯಾಂಕ್ ಯು ಸರ್. ಕನ್ನಡ ಅಭಿಮಾನಿಗಳಿಗೆ ರೈಟ್ಸ್ ಅನ್ನೋದು ಹೊಸ ಮೂವಿ, ಯೂತು ಚಿಕ್ಕ ಪ್ರತಿಭೆ ಇದು. ಎಲ್ಲ ಕನ್ನಡ ಜನಾಂಗದವರು ಒಂದು ಕನ್ನಡ ಮೂವಿ ತೆಗೆಯೋದೇ ಕಷ್ಟ ಆಗಿದೆ. ಇವತ್ತಿನಗಳೇ ಹೊಸ ಪ್ರತಿಭೆ ಇದೆ. ಇದರಿಂದ ಎಲ್ಲ ಕನ್ನಡಿಗರು ಬಂದು ಈ ಮೂವಿನ ಎಲ್ಲ ನೋಡಿ ಸಂತೋಷ ಪಡಿಸಬೇಕು. ರೈಟ್ ಫಿಲಿಮು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಫಿಲಿಮು. ಪ್ರತಿಯೊಬ್ಬರು ಬಂದು ನೋಡಿ ಕನ್ನಡ ಅಭಿಮಾನಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿನ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲ ನಮ್ಮ ಕನ್ನಡ ಜನರೆಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಬೇಕು. ತುಂಬ ಚೆನ್ನಾಗಿ ಮೂವಿ ಬಂದಿದೆ ಫಿಲಮ್. ಸೂಪರ್ ಆಗಿ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ಚೆನ್ನಾಗಿ